ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ ದಿನ ನಮ್ಮ ಮನೆಯೊಳಗೆ ಏನೇನು ಸ್ಪೆಷಲ್ ಆಗ್ತದೆ, ನಾವೇನೇನು ಮಾಡ್ತೀವಿ, ಏನು ಇವತ್ತು ಅಡುಗೆ ಸ್ಪೆಷಲ್ಲು, ಹಿರಿ ಜೀವಗಳ ಮನೆಯೊಳಗೆ ಇದ್ದಾಗ ಯಾವ ರೀತಿ ಮಾಡ್ತೀವಿ ಎಲ್ಲನೂ ನೋಡೋಕೆ ಈ ವಿಡಿಯೋ ಸಿಗ್ತದೆ ನಿಮಗೆ. ಮತ್ತು ಗೊತ್ತದ ನಮಗೆ ಇಷ್ಟೊಂದೆಲ್ಲ ನೀವು ವಿಡಿಯೋಗಳು ನೋಡ್ತಾ ಇದ್ದೀರಾ, ವ್ಯೂಸು ಭಾಳ ಆಗ್ತಾ ಇದ್ದಾವೆ, ಹೊಸ ಸಬ್ಸ್ಕ್ರೈಬರು ಆಗ್ತಾ ಇದ್ದೀರಾ, ಎಲ್ಲ ಕಮೆಂಟ್ಗಳು ಬಹಳಷ್ಟು ಜನ ಮಾಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ ನನಗೆ. ಹಿಂಗೆ ಸಪೋರ್ಟ್ ಮಾಡಿ ಮತ್ತು ನೀವು ಖುಷಿಯಾಗಿರಿ, ಆರಾಮಾಗಿರಿ, ನಗ್ತಾ ಇರಿ, ಮತ್ತು ಹಿಂಗೆ ಕಮೆಂಟ್ಗಳು ಮಾಡ್ತಾ ಇರಿ. ಮಂಟ್ರು ನೋಡಿ ಜಿಮ್ಮಿಗೆ ಈಗ ಟೈಮ್ ಆಗೈತಿ. ಇವ್ರಿಗೆ ಪಲ್ಯ ಮತ್ತು ಇದು ಎರಡು ಕ್ಲೀನ್ ಮಾಡ್ಕೊಂಡು ಕೂತಾರೆ. ಮುಂಜಾನೆ ಕೂಡಲೇ ಪಲ್ಯ ಇಟ್ಕೊಂಡು ಕೊಡ್ರಾಕ ಹೇಳಿದ್ದೇನೆ ಅವರಿಗೆ. ಫ್ರೆಂಡ್ಸ್ ಯಾ ಬಂದ ಅವ್ರು ಸುಮ್ಮ ಬಿಸಿನೀರು ಕುಡಿಯಾಕ, ಚಾಯದು ಏನು ಕುಡಿಯಲ್ಲ ಅಂತ ಅವ್ರು. ಹಾಂ ಊಟ ಆಯ್ತೆ? ಬರುವಟಲ್ಲ ನೀ? ಹಾಂ ಬರೇನು खोकला सालय रात्री लय खोकला हां हां बरोबर झालं गे हां हां ಪಪ್ಪ ಹೇಳ್ರಿಲ್ಲ ಆರಾಮದೇರಿ ನೀಲ? ಹ್ಞೂ ಆಯ್ತು ರೀ ಅದು हां 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 आंघोळ करता ते? आंघोळ करता का उद्या करता? हां आज एक दिवस हां तेच हां उद्या हां हातपाय धुवा, उद्या आंघोळ करा म्हणजे उद्या शुक्रवार. हातपाय धुवून घेवा आज आणि उद्या आंघोळ करा. ಇದ್ದಿದ್ದಾರೆ ಎಲ್ಲಿ ಚೀಲ ಹುಡ್ಕ್ಯಾಡತ್ತಾರ. ಇಲ್ಲಿ ಚೀಲ ಕೊಡೋಣ ಅವರಿಗೆ. ಮತ್ತು ಮತ್ತೆ ಈ ರೀತಿ ರೆಡಿ ಆಗ್ತಾರೆ ಈಗ. ಮನೆಗಳೇ ಸ್ಪೆಷಲ್ ತಿಂಡಿ ಮನೆಯೊಳಗೆ ಇವತ್ತು ಸ್ವೀಟ್ ಕಾರ್ನದ ಇದು ಫ್ರೈ ಮಾಡಿದ್ದೀವಿ ಈ ಥರ. ಆಮೇಲೆ ಇದು ಸ್ಪೆಷಲ್ ಚಟ್ನಿ ನಾವು ಮಾಡುವಂಥದ್ದು. ಇಡ್ಲಿ ಸಲುವಾಗಿ ಸ್ಪೆಷಲ್ ಚಟ್ನಿ ಮಾಡೋದೆ. ಬಿಸಿ ಬಿಸಿ ಎಲ್ಲರಿಗೂ ಇಡ್ಲಿ. ಅಲ್ಲಿ ದೋಸೆ ನಡೆದದ ಒಳಗಡೆ ತಿಂಡಿಗೆ. ನಮ್ಮ ಅತ್ತೆಯವರು ಕುಂತಾರೆ ಇಲ್ಲಿ. ಅವ್ರದ್ದು ಸ್ನಾನದು ಎಲ್ಲ ಆಗೈತಿ. ಮತ್ತು ಇವರು ಬಂದ್ರೇನು ಆಗಿಲ್ಲ ಶಂಭು ಇನ್ನು. ಮತ್ತು ಟೈಮ್ ಆಗೋದು ಬೇಡ ಪಾಪ, ತಿನ್ಲಿ ಅವಳು ಮಾಡಿದಂಗೆ. ನಮ್ಮ ಅತ್ತೆಯವರಿಗೆ ಮೆತ್ತಗೆ 2 ಇಡ್ಲಿ ಕೊಡ್ತಾ ಇದ್ದೀನಿ, ಆಮೇಲೆ ಇನ್ನೊಂದು ಕೊಡೋನು. ರೆಡಿ ಅದೇ ನೀನು? ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಯಿಗೆ ಅತ್ತೆ ತಗೋರಿ. ಅಜ್ಜಿಗೆ ನಾಷ್ಟ ತಯಾರಾಗೈತಿ ಈಗ. ನಾಷ್ಟ ಮಾಡೋರವ್ರೆ. ಮತ್ತು ದೇವ್ರಿಗೆ ನಮಸ್ತೆ ಮಾಡಿ ಬರ್ತೀರಿ ಅಲ್ಲಿ ಹೊರಗಡೆ. ದೇವ್ರಿಗೆ ನಮಸ್ತೆ ಮಾಡಿ ಬರ್ತೀವಿ. ದೀಪ ಅದು ಎಲ್ಲ ಹಚ್ಚದ. ಅಲ್ಲೇ ಗಂಟಿನೂ ಇದೆ. ಚಂದ ಅವಳಿಗೆ ಭಾಳ ಭಕ್ತಿ ಇದೆ ಮೊದಲಿಂದ ಅವಳು. ಯಾರು ಬಂದಾರ ನೋಡಲ್ಲಿ? ದೀದಿನ ಫ್ರೆಂಡ್ ಬಂದಾಳ, ಶ್ರೇಯಾ. ಹಾಯ್ ಹೇಳು ಬಬ್ಲಿ. ಹಾಯ್ ಹೇಳು. ಹಾಯ್ ನೋಡಿ ಹೆಂಗೆ ಮಾಡ್ತಾ ಇದ್ದಾಳ. ನೀನು ಬಂದೆ ಅಂತ ನಿಂಗೆ ಭೇಟಿಯಾಗ ಬಂದಾಳ ಅವಳು. ನೀವು ಹೋಗ್ತಾ ಇದೀಯಲ್ಲ ಅದಕ್ಕೆ ಬಂದಾಳ, ಇಲ್ಲಾಂದ್ರೆ ಮೇಲೆ ಕೂತಿರ್ತಾಳ. ಪ್ರೆಗ್ನೆಂಟ್ ಅದ ಅಂತ ಅವಳು. ಬಬ್ಬೂನ ಅಜ್ಜಿಗೂ ಹೇಳ್ರಿ. ಶ್ರೇಯಾ ಅಜ್ಜಿಗೂ ಮಾತಾಡ್ರಿ. ಹಾಂ ಶ್ರೇಯಾ ಬಾ ಅಜ್ಜಿಗೆ ಬಾಯ್ ಮಾಡಿ. ಬಾಬಾ ಹ್ಞೂ ಅಂತ ಬಾಯ್ ಮಾಡಿ. ಹಾಂ ಅಭಿಮಾನಿಗಳೇ ನೋಡಿ, ಎಲ್ಲ ಅವಾಗಿಂದ ಕೆಲಸ ಆಯಿತು. ನಮ್ಮನೆಯವ್ರಿಗೆ ಜಾಸ್ತಿ ದೋಸೆ ಇಷ್ಟ ಆಗಲ್ಲ ಅಂತ ಹೇಳಿ ನಮ್ಮನೆಯವ್ರಿಗೆ ಚಪಾತಿ, ಆಮೇಲೆ ಶಾಂಭವಿ ಸಲುವಾಗಿ ಬೀನ್ಸ್ ಪಲ್ಯ ಮಾಡಿದ್ದು ಡಬ್ಬಾಗಿ. ಇವತ್ತು ಅವಳು ಶಾಂಭವಿ ಡಬ್ಬ ಇಲ್ಲಂತ, ಅದಕ್ಕೆ ನಮ್ಮನೆಯವ್ರ ಸಲುವಾಗಿ ಚಪಾತಿ ಇತ್ತು, ಚಪಾತಿ ಕೊಟ್ಟಿದ್ದೀವಿ. ಮತ್ತು ಇದು ರೆಡಿ ಅದ. ಆಗಲ್ ಇದು ಸೌತೆಕಾಯಿ ಗಜರಿ ಅವರು ಭಾಳ ಇಷ್ಟಪಟ್ಟು ನಮ್ಮನೆಯವ್ರು ತಿಂತಾರೆ ಇದೆಲ್ಲ. ಮತ್ತು ಅವಾಗಿಂದ ಗಾರ್ಡನ್ ಕೆಲಸ ಮಾಡ್ಕೊಂಬಂದ್ರು ನೋಡಿ. ಗಾರ್ಡನ್ ಕೆಲಸ ಮತ್ತು ಜಿಮ್ಮದ ಕೆಲಸ, ಗಾಡಿ ತೆಗೆಯೋದು ಅದೆಲ್ಲ ಆಯಿತು. ಸ್ವೀಟ್ ಕಾರ್ನ್ ಮಾಡೀವಿ. ಅವರು ಹೇಳಿದರು ಹಿಂಗೆ ಹುರಿರಿ ಅಂತ ಹೇಳಿ. ಅದಕ್ಕೆ ಅದಾವ, ಅಲ್ಲಿ ಇಡ್ಲಿನೂ ಅದ. ಅಭಿಮಾನಿಗಳು ಇಲ್ಲಿ ನೋಡಿ, ಸ್ಪೆಷಲ್ ಇಡ್ಲಿ, ಸ್ಪೆಷಲ್ ಚಟ್ನಿ ಭಾಳ ಇಷ್ಟ ಆಯಿತು. ಶ್ರೇಯಾಗ ಇಷ್ಟಪಟ್ಟು ತಿಂದ್ರೆ ಅವಳು. ಹೊಟ್ಟು ತುಂಬ ನಾಷ್ಟ ಮಾಡಿದೆ. ಆಂಟಿ ಹಾಸ್ಟೆಲ್ ಒಳಗೆ ನಾವು ನಾಷ್ಟ ಮಾಡಲ್ಲ, ಬಾಳೆನಷ್ಟು ತಿಂದು ಹೋಗ್ತೀನಿ. ಎರಡು ಸಲ ನಾಷ್ಟ ಮಾಡ್ದಂಗೆ ಆಯಿತು ಅಂದಳು. ಖುಷಿ ಆಯ್ತು ನನಗೂ ಕೇಳಿ. ಯಾಕಂದ್ರೆ ಎಷ್ಟು ನಮ್ಮ ಕೆಲಸದ ಒತ್ತಡ ಒಳಗಿದ್ರು ನಾವು ಇದು ಮಾಡೋದು ಬಿಡೋದಿಲ್ಲ. ಯಾರು ಬಂದರು ಮತ್ತು ಯಾರಿಗೂ ನಾವು ಬರಬೇಡ್ರಿ ಅಂತಲೂ ಹೇಳಲ್ಲ. ಯಾಕಂದ್ರೆ ನಮ್ದು ಎಷ್ಟು ಕೆಲಸಗಳು ಅನಿವಾರ್ಯ ನಮ್ದು ಇದ್ರೂ ಸಹಿತ ನಾವು ನಮ್ದು ಏನದೆಲ್ಲ ಮಾಡತ್ತೀವಿ. ಯಾಕಂದ್ರೆ ಯಾರೂ ಅವ್ರ ಕೆಲಸ ಬಿಟ್ಟು ಬರಲ್ಲ, ಅನಿವಾರ್ಯ ಇದ್ದಾಗನ ಅವ್ರು ಬರ್ತಾರೆ. ಅದ್ರ ಸಲುವಾಗಿ ನಮ್ಮ ಕೆಲಸ ಏನದನ್ನ ಮಾಡಿ ಅದ್ರೋಗಿ ಇವತ್ತು ಗೆದ್ದೆ.
ಅವಳು ಅಂದ್ಲು ಚಲೋ ಆಗೈತ್ರಿ ಆಂಟಿ ಹೊಟ್ಟೆ ತುಂಬ ತಿಂದೆ ಅಂತ ಅಂದ್ಲೆ ನನ್ನ ಮನಸ್ಸಿಗೂ ಭಾಳ ಖುಷಿ ಆಯ್ತು. ಬೆಳಿಗ್ಗೆ ಎದ್ದು ಕೂಡಲೇ ನಂದೇನು ಕೆಲಸ ಅದಾವಲ್ಲ ಮುಗಿಸ್ಕೊಂಡೆ ಅಂತ ಹೇಳಿ, ಅದು ಹಿರಿಯ ಜೀವಗಳು ಮನ್ಯಾಗ ಇದ್ದಾಗ ಇಷ್ಟೆಲ್ಲ ಜನ ಇದ್ದಾಗ ಮಾಡಿದೆ ಅಂತ ಅದು ಒಂದು ಭಾಳ ಖುಷಿ ಆಗೈತೆ ನನಗೆ. ಹೇಳಿ ಇಲ್ಲಿ ನೋಡಿ ನಮ್ಮ ಅತ್ತೆಯವರ ಬ್ಲೌಸ್ ಇದೆ, ಎಷ್ಟು ಸೂಕ್ಷ್ಮ ಗುರ್ತಾ ಇರ್ತಿದ್ದಾರೆ ನೋಡಿ ನಮ್ಮ ಅತ್ತೆ. ಇದು ಏನದಲ್ಲ ಇಷ್ಟ, ಇದು ಸಣ್ಣ ಕಾರ್ನರ್ ಇಷ್ಟ ಬಿಚ್ಚೈತೆ, ಇದು ಹೊಲಿಗೆ ಬಿಚ್ಚೈತೆ ನೋಡು ಹೊಲಿಗೆ ಬಿಚ್ಚೈತೆ ಅಂತ ಹೇಳಿ 2 ಸಾರಿ ಹೇಳಿದರು. ಮತ್ತು ಆಯ್ತು ತಗೋರಿ ಅಂತಂದೆ, ನೋಡೋಣ ಅಂತಂದೆ ಲೇಸ್ ಬಿಚ್ಚೈತೇನು ಅಂತ. ಎಲ್ಲಿ ಹುಡುಕಿದ್ರು ಏನೂ ಇಲ್ಲ, ಇದು ಬರೀ ಕೋನ ಅಷ್ಟ ಒಂದು ಸೈಡ್ ತುದಿ ಬಿಚ್ಚೈತಿ, ಇದು ಹೊಲಿದು ಕೊಡೋಣತ್ತಾರ. ಮತ್ತು ತೆಗೆದಿಟ್ಟಾರೆ ಬ್ಲೌಸ್ ಸಾಡಿಯಲ್ಲಿ. ಇಲ್ಲಿ ಹೊರಗೆ ಇಲ್ಲಿ ಸಾಡಿ ಇನ್ನೂ ಒಣಗಿಲ್ಲ ಅಂತದ. ಈ ಕ್ಲೈಮೇಟ್ಗೆ ಹಂಗೆ ಇದೆ ಸಾಡಿ, ಯಾಕಂದ್ರೆ ಕ್ಲೈಮೇಟ್ ತಂಪಿರೋದ್ರಿಂದ ಅವು ಒಣಗಿದಂಗೆ ಅನ್ಸಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಗಾಳಿಗೆ ಹಾಕೋಣ ಅಂತ ಹೇಳಿ ಇಲ್ಲಿ ಗಾಳಿಗೆ ಹಾಕಕ್ಕೆ ಹೇಳ್ಯಾರ. ಇಲ್ಲಿ ಗಾಳಿಗೆ ಹಾಕಿದೆವು ಸಾಡಿಗೆ. ಮತ್ತು ಅದು ಬ್ಲೌಸ್ ಐತೆಲ್ಲ ಈಗ ಹೊಲಿಗೆನು, ಯಾಕಂದ್ರೆ ಈಗ ಟೇಲರ್ ಕಡೆ ಕೊಟ್ಟು ಅಂದರೆ ಟೇಲರ್ಗಳು ಅವರ ಬೇಗ ಕೊಡಲ್ಲ. ಸಣ್ಣ ಪುಟ್ಟ ಇಂಥ ಕೆಲಸಗಳು ಇರ್ತಾವೆ, ಅವರು ಎಷ್ಟು ಹೇಳಿದ್ರು ಮಾಡಲ್ಲ ಅವ್ರೆ. ಯಾಕಂದ್ರೆ ಅಲ್ಲಿ ಮತ್ತೆ ಎಲ್ಲೋ ಹೋಗಿ ತೊಗೊಂಡೋಗಿ ಹೋಗದ್ರ ಅಂತಂದ್ರೆ ಮುಗದೆ ಹೋಗುತ್ತೆ. ಮತ್ತು ಅದು ಬ್ಲೌಸ್ ಸಿಗೋ ಮಟ್ಟ ಇವರು ಸುಮ್ಮನಿರಲ್ಲ ಹಿರಿಯರು. ಅದಕ್ಕೆ ಟೇಲರ್ ಕಡೆ ಕೊಡೋದು ಬೇಡ. ನಮ್ಮ ಏನು ಇರ್ತಾವಲ್ಲ ಅವ್ರು ಟೇಲರ್ ಕಡೆ ಕೊಟ್ಟು ಅಂತಂದ್ರೆ ಅವ್ರು ಮಾಡಿಕೊಡ್ತಾರೆ. ಇವರು ಬ್ಲೌಸ್ಗಳು ಕೊಡೋದು ಬೇಡ ಅಂತ ನಾನು ಏನು ಮಾಡಿದ್ದೀನಿ, ನಾನು ಹೊಲಿತಾ ಇದ್ದೀನಿ ನೋಡಿ. ಕೈಲಿ ಇದು ಒಂದು ಹೊಲಿಗೆ ಹಾಕಿದ್ವು ಅಂತಂದ್ರೆ ದಾರನೂ ಮ್ಯಾಚಿಂಗ್ ಐತಿ, ಸೂಜಿನೂ ರೆಡಿ ಐತಿ ಇಲ್ಲೇ. ಆಮೇಲೆ ಹೊಲಿದು ಕೊಟ್ಬಿಟ್ಟು ಅವರಿಗೆ ನಮ್ಮ ಅತ್ತೆಯವ್ರಿಗೂ ಅವರು ಖುಷಿ ಆಗ್ತಾರೆ. ಅಭಿಮಾನಿಗಳೇ, ಇದು ಹೊಲಿದಿದ್ದೀನಿ ಈಗ. ಇಷ್ಟು ಏನು ಕಾರ್ನರ್ ಬಿಚ್ಚಿತ್ತಲ್ಲ ಹೊಲಿದು ರೆಡಿ ಮಾಡಿ ಈ ರೀತಿ ಮಾಡಿಕೊಂಡೆ. ಈ ರೀತಿ ರೆಡಿ ಆಗೈತಿ ಈಗ ಇಡೋನು. ಮತ್ತೆ ಏನಂತಾರೆ, ಮತ್ತೇನು ಹೇಳ್ತಾರೆ ನೋಡೋನು, ಮತ್ತೆ ಮಾಡಕ್ಕೆ ಬರ್ತಾಯಿದೆ. ಯಾಕಂದ್ರೆ ಅವ್ರು ಖಾಲಿ ಇರ್ತಾರೆ ಅಂತಲಿ ಹುಡ್ಕ್ಯಾಡ್ಕೋದು ಕೊಡ್ತಾರೆ ಇಂಥ ಕೆಲಸಗಳು. ಅಲ್ಲಿ ಕೈ ಹಚ್ಚು, ಇಲ್ಲಿ ಕೈ ಹಚ್ಚು, ಅಲ್ಲಿ ನೋಡು, ಇಲ್ಲಿ ನೋಡು. ಯಾಕಂತಂದ್ರೆ ಅವ್ರಿಗೆ ಬೇರೆ ಕೆಲಸ ಮಾಡೋಕೆ ನಾವು ಪಾಪ ಬಿಡೋದನೇ ಇಲ್ಲ, ಮತ್ತು ಮಾಡೋಕ್ಕೂ ಬರೋದಿಲ್ಲ ಅವರಿಗೆ ಈ ವಯಸ್ಸೊಳಗೆ. ಅದಕ್ಕೆ ಇಂಥ ಸಣ್ಣ ಪುಟ್ಟ ಏನಾದರೂ ತೆಗೆದ್ರು ನಮಗೆ ಹೇಳಿದ್ರೆ ಅಂತ ಅಂದರೆ ನೀವು ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಎಷ್ಟು ನಿಮ್ಮ ಕೈಯಿಂದ ಆಗ್ತದಲ್ಲ, ಇದೇನು ಒಂದು ಕ್ಷಣದ ಕೆಲಸ ಐತಿ. ಇದು ಭಾಳೋ ತನಕ ಅಲ್ಲದ. ಬರೀ ಒಂದು ಸೂಜಿ ದಾರ ತೊಗೊಂಡು ಇದು ಒಂದು ಟಾಕ ಹಾಕಾಕ ಭಾಳೋ ತನಕ ಆಗಲ್ಲ. ಎಷ್ಟು ನೀವು ಪೇಷನ್ಸ್ ತೊಗೋತೀರಾ ಅಷ್ಟು ನಿಮ್ಮ ಜೀವನ ಚಲೋ ಆಗ್ತದೆ. ಎಷ್ಟು ನೀವು ಇದು ಮಾಡ್ಕೋತೀರಾ, ಎಷ್ಟು ನೀವು ದುಡುಕ್ತೀರಾ, ಎಷ್ಟು ನೀವು ಅವ್ರ ಮೇಲೆ ಒದರ್ತೀರಾ, ಎಷ್ಟು ಅವರಿಗೆ ಬೇಜಾರು ಮಾಡ್ತೀರಾ, ಅಷ್ಟು ನಿಮ್ಗೆ ತ್ರಾಸ ಐತಿ. ಹಾಗೆಲ್ಲ ಮಾಡೋಕೆ ಹೋಗಬೇಡ್ರಿ. ಎಷ್ಟು ಆಗ್ತದೆ ಅಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಈ ರೀತಿ ಮಾಡಿರಿ ಅಂತ. ನಿಜವಾಗ್ಲೂ ನೀವು ಮಾಡ್ರಿ ಅಂದ್ರೆ ನೀವು ನಿಜವಾಗ್ಲೂ ಜೀವನ ಒಳಗೆ ಗೆದ್ದಂಗೆ ನೋಡ್ರಿ. ಏನು ಹೇಳ್ತಾರ ನೋಡಿ ನಮ್ಮ ಮನೆಯವ್ರ. ಪಾಪ ಹೋದ್ರಿ ನೋಡೋನ್ ಜೋರ್ಲಿ ಏನದ. ಇನ್ನು ಸ್ವಲ್ಪ ಜೋರಿ ಮಾಡ್ತೀನಿ, ಇನ್ನು ಸ್ವಲ್ಪ ಜೋರಿ. ಒನ್ಸ್ ಅಗೇನ್ 1 2 3 ಸ್ಟಾರ್ಟ್. ಬೀದಿ ಇದ್ದಷ್ಟು ಸಮಾಧಾನ, ಖಾಲಿ ಇದ್ದಷ್ಟು ಯೋಚನೆಗಳು, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿ ಆದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಇದು ನೀವು ಬರೀ ಎರಡು ಮಾಡಿ ಸಾಕು ನಮಗೆ, ಬಾಕಿ ಏನು ಬೇಡ. ಇದೊಂದು ಫಸ್ಟ್ ಒಂದು, ನಂಬರ್ 2, ನಂಬರ್ 4, ನಂಬರ್ 1, ನಂಬರ್ 4. ನಂಬರ್ 1 ಅಲ್ಲಿ ಏನಿದೆ, ಬಿಜಿ ಇದ್ದಷ್ಟು ಸಮಾಧಾನ. ನೀವು ಬಿಜಿ ಇರಿ, ಅದ್ರೊಳಗೆ ಓದೋದ್ರ ಇರ್ಬೋದು, ಅಥವಾ ಏನಾದ್ರು ನಿಮ್ಮ ಕೆಲಸ ಮಾಡ್ಕೋದ್ರ ಇರ್ಬೋದು, ಅಥವಾ ಎಲ್ಲರಿಗೆ ಹುಡುಗರು ಏನೋ ಪಾಠ ಹೇಳಿರ್ಬೋದು, ಅದು ಸಂಗೀತ ಕೇಳಿರ್ಬೋದು, ಸಂಗೀತ ಕ್ಲಾಸ್ ಕೇಳಿರ್ಬೋದು, ಒಂದು ಪಾಠ ಕೇಳಿರ್ಬೋದು. ಬಟ್ ಎಲ್ಲರೂ ಒಂದು ಬಿಜಿ ಇರ್ಬೇಕು. ಬಿಜಿ ಅಂದ್ರೆ ಬರೀ ಕೆಲಸ ಅಂತಲ್ಲ, ಬಿಜಿ ಇರೋದ್ರೊಳಗೆ ಬಹಳಷ್ಟು ಪದ್ಧತಿಗಳದಾವೆ. ನಾ ಹೇಳಿದ ಸಂಗೀತ ಕೇಳ್ತಾ ಇರ್ಬೋದು, ಟಿವಿ ನೋಡ್ತಾ ಇರ್ಬೋದು, ಹಾಡ ಕೇಳ್ತಾ ಇರ್ಬೋದು, ಮಕ್ಕಳಿಗೆ ಏನೋ ಪಾಠ ಹೇಳ್ತಾ ಇರ್ಬೋದು, ಏನೋ ವಾಕಿಂಗ್ ಹೋಗ್ತಾ ಇರ್ಬೋದು. ಇವೆಲ್ಲ ಬಿಜಿ ಇದ್ದದೇವು. ಸುಮ್ಮನೆ ಹೆಂಗೆ ಕೂತ್ಬಿಟ್ರೆ ಅದು ಬಿಜಿ ಅಲ್ಲ. ಒಂದು ನೆಕ್ಸ್ಟ್ ಅಂದ್ರೆ ಅದು ಇದು ಎರಡು ಒಂದೇ ಇವು, ಖಾಲಿ ಇರಬಾರ್ದು ಅಂತ. ಮತ್ತೆ ನೆಕ್ಸ್ಟ್ ನಿಮಗೆ ದುಡಿದು ಬೇಕಾಗಿಲ್ಲ ಈಗ. ನಿಮಗೆ ಶ್ರೀಮಂತ ಆಗೋದು ಏನು ಅವಶ್ಯಕತೆ ಇಲ್ಲ ಈಗ. ಓಕೆ, ಅದು ಬೇಡ. ನೆಕ್ಸ್ಟ್ ಇದು ಭಾಳ ನಿಮಗೆ ಇಂಪಾರ್ಟೆಂಟ್. ಅದು ನಿಮ್ಗೆ ಹೆಲ್ತ್ಕ್ಕೆ, ನಿಮ್ಮ ಆರೋಗ್ಯಕ್ಕೆ, ಆಮೇಲೆ ನಿಮ್ಮ ಫ್ಯೂಚರ್ ನಿಮ್ಗೆ ಯಾವ ರೀತಿ ನೀವು ಬದುಕಬೇಕು ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದು ಒಂದನೇದಕ್ಕೆ ಮತ್ತು ಇದು ಸೋಮಾರಿ ತನಕ ಭಾಳ ನಿಮಗೆ ಅಪ್ಲಿಕೇಬಲ್ ಆಗ್ತದೆ. ನೀವು ಅದು ಎಷ್ಟು ನಿಮ್ಮ ಲೈಫ್ ಒಳಗೆ ಅದನ್ನ ಅಳವಡಿಕೆ ಮಾಡ್ಕೋತೀರಿ ಅದು ನಿಮಗೆ. ಸೊ ಇದು ನಿಮ್ಮಷ್ಟು ನೀವು ಬದುಕಲಿಕ್ಕೆ ದಾರಿ ತೋರಿಸೋದಿದ್ರು. ನಾವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಮ್ಮಷ್ಟು ನಾವು ಬದುಕಲಿಕ್ಕೆ ಅಂದ್ರೆ ಅವ್ರು ಮಹಾವೀರ್ ಗೌತಮ್ ಬುದ್ಧವ್ರು ಹೇಳ್ಯಾರ. ನೆಕ್ಸ್ಟ್ ಅದು ಬೇಕಾಗಿಲ್ಲ ನಿಮಗೆ, ಬೇಕಾಗಿಲ್ಲ, ಕಲ್ತಾಗಿದ್ದೀನಿ ನಿಮಗೆ. ಏನು ಕಲ್ತು ಅದ ತಿಳ್ಕೊಂಡು ಏನೇನು IAS ಆಫೀಸ್ ಆಗೋದು ಆಗೋದೇನೋ ಅವಶ್ಯಕತೆ ಇಲ್ಲ ನಮಗೆ. ಬರೀ ನಮಗೆ ಬೇಕಾಗಿರೋದು ನಿಮ್ಮ ಹೆಲ್ತ್.
ಇರುವಷ್ಟು ದಿವಸ ನೀವು ಹೆಲ್ದಿಯಾಗಿರ್ಬೇಕು ಅಷ್ಟೇ, ಮತ್ತೆ ಇಂಪಾರ್ಟೆಂಟ್. आत्या हा औषध हे ट्यूब संपले, हा हे ट्यूब आहे की नाही, हा हे बघा हे संपलं आता. हा ते संपलं तर आणि घालायचं नाही म्हणून सांगितले आता. हे हा आता एकच घालायचं. हा हे हे बघा, हा हे धरा, हे एकच औषध घालायचं. हा हा रात्री एक ठेम, सकाळी एक ठेम. हा धरा, आता डोळा धरा. हम्म ಮತ್ತೆ ಯಾಕೋ ಮಲ್ಕೊಂಡಿಲ್ಲ, ಮತ್ತೆ ಎದ್ದು ಕೂತಾರ. ಅವ್ರಿಗೂ ಸ್ವಲ್ಪ ಬೇಗ ಊಟ ಕೊಟ್ಟು ಮಲಗಿಸ್ಕೊಡು. ಆಮೇಲೆ ಪಾಪ ಈ ವಯಸ್ಸೊಳಗೆ ಟೈಮ್ ಪಾಸ್ ಮಾಡ್ಕೊಳ್ಳೋದು ಭಾಳ ಕಠಿಣ ಆಗ್ತೈತಿ. ಶಾಂಭವಿ ಬಂದ್ಲು, ಸೀಟ್ ಆತ, ಏನು ಅನಿಸ್ಲಿಲ್ಲ, ಅವಳು ಭಾಳ ಸಣ್ಣಗೆ ಹೇಳಲ್ಲ. ಎದ್ದು ಕೂತಾರ, ಹಂಗೆ ಔಷಧಿ ಹಾಕೊಂಡು ಮಲ್ಕೊಂಡಿಲ್ಲ. ಹಂಗೆ ಓನ್ಮಾ ಚಲೋ ಐತೆ, ಚಲೋ ಐತಿ. ಈಗ ಇದು ಮಾಡ್ತೇನೆ ಪ್ರಾನ್ಸ್, ಮತ್ತು ಪ್ರಾನ್ಸದ ಗ್ರೇವಿ ಮಾಡೋ ಇಲ್ಲಿ ಮಾಡ್ತೇನೆ. ಇದೇನು ತಗೊಳ್ಳೋದು, ಇದು ಏನೈತಿ, ಇದ್ರ ಬಗ್ಗೆ ನಿಮ್ದು ಏನು ವಿಚಾರ ಬರ್ತಾವೆ ಇದು ನೋಡಿದ್ರೆ, ಇದು ಏನಂತ ಇದ್ರ ಬಗ್ಗೆ? ರಿಮೋಟ್ ಅದ ಹಾಂ, ಒಂದು ಬದಲಾವಣೆ ಅದು ಹಾಂ, ಕರೆಕ್ಟ್ ಹಾಂ. ಹಂಗೆ ಮತ್ತೆ ಏನೇನು ಕಡೆಗೆ ಇಷ್ಟಪಡ್ತೀರಿ? ಏನು ಬದಲಾವಣೆ ಅಂತ ಬಂದಾಗ ಸ್ವಲ್ಪ ಕೇಳ್ತಾರೆ, ತಿಳಿಸಿ ಹೇಳ್ತಾರೆ ನೋಡಿ. ಇಲ್ಲಿ ಹಂಗೆ ಬಂದು ಖಾಲಿ ಹೋಗುದ, ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಹೋಗುದು. ಇದೊಂದು ವಸ್ತು ನಿಮಗೆ ಯಾಕೆ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಒಂದು ನಿಬಂಧನೆ ಅಂತ ಸರಿಯಾಗಿ ಏನಂತ ಹೇಳ್ತೀರಿ? ಮತ್ತು ನಿಮ್ಮ ವಿಚಾರ ಕಾರ್ಯಗಳನ್ನು ಹರಿಬಿಡ್ರಿ ಅಂತ ಇದ್ರ ಬಗ್ಗೆ. ನಿಮಗೆ ತಿಳಿದ ಬೇರೆ ಬೇರೆದವ್ರು ಏನೋ ಬಿಡ್ತಾರೆ, ನೀವು ಬರೀ ಬೇರೆ, ನಾವು ಬರೀ ಬೇರೆ, ಇವರು ಬೇರೆ, ನೀವೇನು ಬಿಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತ? ಏನಿದಾರಲ್ಲ ಎಷ್ಟು ಲೈಫ್ ಮಾಡಿದ್ದೇವೆ, ಇನ್ನು ಮುಂದೆ ಲೈಫ್ ಜಕ್ಕೊಂಡು ಹೋಗೋದು. ನಿಮ್ಮ ಬಗ್ಗೆ ಹೇಳಕ್ ಹೋಗ್ಬೇಡ್ರಿ, ಬರೀ ಇದ್ರ ಬಗ್ಗೆ ಎಷ್ಟು ಮಾತಾಡ್ರಿ. ಮನೆಗಳೇ ಇಲ್ಲಿ ನೋಡಿ, ಇದು ಫ್ರಾನ್ಸ್ ಸಾರು. ನೀವೆಲ್ಲ ಫ್ರಾನ್ಸ್ ಸಾರು ಅನ್ನೋಕ್ಕಿಂತಲೂ ಫ್ರಾನ್ಸದ ಗ್ರೇವಿ ಇದೆ. ಇದು ಭಾಳ ಟೇಸ್ಟಿ ಆಗ್ತದೆ ಗ್ರೇವಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಟೇಸ್ಟಿ ಆಗ್ತೈತೆ ಅಂತ. ಖರೆ ರೆಸಿಪಿ ನೀವು ಕೇಳ್ತಾ ಇದ್ದೀರಾ, ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅಭಿಮಾನಿಗಳೇ. ಯಾಕಂದ್ರೆ ನನಗೆ ಕೆಲಸ ಮಾಡೋದು, ಕೆಲಸಗಳು ಬೇರೆ ಎಲ್ಲ, ಇದು ಭಾಳ ಎಲ್ಲ ಜವಾಬ್ದಾರಿಗಳು ಅದಾವ. ಯಾಕಂದ್ರೆ ನನಗೆ ಹಿರಿ ಜೀವ ಅವ್ರ ಮನೆಯೊಳಗೆ ಅದಾರ, ಅವ್ರು ಸಂಭಾಳಿಸೋದು ಅದ್ರ ಜಾಸ್ತಿಗಿದ್ಲು. ಮಗಂದು PGದ ತಯಾರಿ ಮಾಡ್ಕೊತಾ ಇದ್ದಾನೆ, 2 ತಿಂಗಳೊಳಗೆ ಅವ್ನು ತಯಾರಿ ಮಾಡ್ಕೊತಾ ಇದ್ದಾನಲ್ಲ. ಅದಕ್ಕೆ ನನಗೆ ಅವಂದು ಇದಾಗೈತಿ. ಈಗ ಎಲ್ಲ ಚಲೋ ಆಗಲಿ, ಅವೆಲ್ಲ ಚಲೋ ಆಗಿ ಮಾಡ್ಕೊಲಿ, ಮತ್ತು ಫಸ್ಟ್ ಅಟೆಂಪ್ಟ್ ಒಳಗೆ ಆಗಲಿ ಅಂತ ಹೇಳಿ ನನಗೆ ಅದೊಂದು ಸೈಡ್ ಟೆನ್ಷನ್ ಐತಿ. ಅದಕ್ಕೆ ನನಗೆ ಜಾಸ್ತಿ ಇದೆಲ್ಲ ವೀಡಿಯೋಸ್ಗಳು ಎಲ್ಲ ನಿಮ್ದು ನೀವು ಏನೇನು ಕೇಳ್ತಾ ಇದ್ದೀರ ರೆಸಿಪಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಸದ್ಯಾಗ. ನಾವು ಒಂದೊಂದಾಗಿ ನಿಮ್ಗೆ ಮಾಡಿಕೊಡ್ತೀನಿ. ಯಾಕಂದ್ರೆ ಒಂದು 1-2 ತಿಂಗಳ PGದ ಎಲ್ಲ ತಯಾರಿ ಮುಗಿಲಿ, ಎಕ್ಸಾಮ್ ಆಗಲಿ, ನಾನು ನಿಮಗೆ ಯಾವ್ಯಾವ ರೆಸಿಪಿ ಬೇಕಲ್ಲ ಎಲ್ಲ ಹೇಳಿದ್ದು ನಿಮ್ಮ ಸಲುವಾಗಿ ನಾ ರೆಸಿಪಿ ಮಾಡ್ತೇನೆ. ಯಾಕಂದ್ರೆ ನೀವು ಕೇಳ್ತಾ ಇದ್ದೀರ ನನಗೆ, ಅದು ನನಗೆ ಭಾಳ ಇಂಪಾರ್ಟೆಂಟ್ ಅದ. ನನ್ನ ಸಲುವಾಗಿ ನೀವು ನನಗಿದು ಬೇಕು ಮೇಡಮ್, ನೀವು ಆ ರೆಸಿಪಿ ಕಳಿಸ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಭಾಳ ದೊಡ್ಡ ವಿಷಯ ಅದ. ಮತ್ತು ಈ ಟೈಮ್ದಾಗ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಸಾರಿ ಕೇಳ್ತೇನೆ ನಾನು ನಿಮ್ಗೆ. ಮತ್ತು ನಾ ಮಾಡೇ ಕೊಡ್ತೀನಿ ನಿಮ್ಗೆ, ಆಮೇಲೆ ರೆಸಿಪಿಗಳನ್ನ ಕಳಿಸ್ತೇನೆ. ಮತ್ತು ಸದ್ಯಾಗ ನನಗೆ ಟೈಮ್ 1:30 ಆಗೈತಿ. ನಮ್ಮ ಮನೆಯವರಲ್ಲಿ ಅವರ ಮಾವ ಜೊತೆ, ನಮ್ಮ ಅಪ್ಪಾಜಿ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ. ಅವರಿಗೆ ತಲೆ ಒಳಗಿಂದೆಲ್ಲ, ಅವರು ತಲೆ ಒಳಗೆ ಏನು ತುಂಬ್ಕೊಂಡಾರೆಲ್ಲ ತೆಗಿತಾ ಇದ್ದಾರೆ. ಅವ್ರ ಜೊತೆ ಗಡ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇದು ಫ್ರಾನ್ಸ್ ನಂಗೆ ಫ್ರೈ ಮಾಡೋದದ. ಅಪ್ಪುಗೆ ಫ್ರಾನ್ಸ್ ಗ್ರೇವಿನೂ ಭಾಳ ಇಷ್ಟಪಟ್ಟು ತಿಂತಾನವ, ಮತ್ತು ಫ್ರಾನ್ಸ್ ಫ್ರೈ ಮಾಡಿದ್ದು ತಿಂತಾನೆ. ಅದಕ್ಕೆ ನನಗೆ ಅವಂಗ ಫ್ರೈ ಮಾಡ್ಕೊಡೋದದ. 1-4 ಆದರೂ ಪಾಪ ತಿಂತಾನಂತ ಹೇಳಿ ಇಷ್ಟ ಆಗಿತ್ತಂತಂದ್ರೆ, ತಾಯಿ ಮಾಡ್ಕೊಡದೆ ಇದ್ರೆ ಮತ್ತೆ ಯಾರು ಮಾಡ್ಕೊಡ್ತಾರ್ರಿ? ಯಾಕಂದ್ರೆ ತಿನ್ನೋ ಮಗ ಏನು ಇಷ್ಟ ಆಗ್ತದೆ ಅಂತ ತಾಯಿಗೆ ಗೊತ್ತಿರ್ತದೆ. ಅದಕ್ಕೆ 1-4 ಫ್ರಾನ್ಸ್ ಅವ್ನು ಮಾಡೋರಂತ ಎಲ್ಲರೂ ಒಂದೊಂದು ತಿನ್ನೋಣ. ಅತ್ತೆ ಮಲ್ಕೊಲಿಲ್ಲ, ಬಂದು ಕೂತ್ಬಿಟ್ರು. ಯಾಕೋ ಏನು ನಿದ್ದೆ ಬರಲಿಲ್ಲ ಅವರಿಗೆ, ರಾತ್ರಿ ಚಲೋ ನಿದ್ದೆ ಆಗೈತೆ ಅಂತ. ಮತ್ತು ಟೈಮ್ 2 ಗಂಟೆ ಆಗೈತಿ, ಊಟ ಮಾಡೋನು, ಊಟ ಕೊಡೋನು ಅವ್ರಿಗೂ. ನನಗೂ ಸ್ವಲ್ಪ ಎಲ್ಲ ಫಂಕ್ಷನ್ಗೆ ಹೋಗಿ ಬಂದಿದ್ದೆಲ್ಲ ಮಾಡ್ಕೊಳ್ಳೋದೈತೆ ವಿಡಿಯೋ. ಮತ್ತು ಅಡುಗೆನೂ ತಯಾರಾದ ನಮ್ದು ಸ್ಪೆಷಲ್ ಅಡುಗೆ ಜಿಂಗಿ ಫ್ರಾನ್ಸ್ ಅದ. ಶಾಂಭವಿ ಸೊಪ್ಪು ತೆಗೆದಿಟ್ಟೀನಿ, ಗಟ್ಟಿ ಸಾರು ಬೇಕಂತ. ಅದಕ್ಕೆ ನಮಗೆ ಸೊಪ್ಪು ತಿರುವು ಮಾಡ್ಕೊಂಡೇನಿ. ಕರಿ ನೀರು ಹಾಕಲ್ಲ, ಮಾಡಿ ಆದಮೇಲೆ ಇದ್ರು ನೀರು ಹಾಕಲ್ಲ. ಆಯ್ತು, ಈಗ ಇಷ್ಟ ಎಲ್ಲರೂ ಸೊಪ್ಪು ತಿನ್ನಲಿ. ನೀರು ಹಾಕಿ ಮಾಡೋದಂತೂ ನಾ ಬಿಟ್ಟಿದ್ದೀನಿ. ಈಗ ನಾ ಮಾಡೋದು ಇಲ್ಲ ಅದು ಕೆಲಸ. ಈಗ ನಾ ಹೇಳಿಬಿಟ್ಟೆ ನಿಮ್ಗೆ, ಕಮ್ಮಿ ಸ್ವಲ್ಪ ಒಂದು ತುತ್ತು ಕಮ್ಮಿ ಆದರೆ ಇವ್ರಿಗೆ ನಡಿತೈತೆ, ಕರಿ ನೀರು ಹಾಕಿ ಮಾಡೋದು ಬೇಡ ಅಂತ ಹೇಳಿ. ಯಾಕಂದ್ರೆ ಬೆಳಿಗ್ಗೆ ನಾಷ್ಟಾನು ಹೊರತುಂಬ ಮಾಡಿರ್ತಾರೆ,
ಮಧ್ಯಾಹ್ನ ಊಟನೂ ಹೊಟ್ಟುಂಬ ಮಾಡಿರ್ತಾರೆ, ರಾತ್ರಿ ಊಟನೂ ಎಲ್ಲ ನಮ್ಮ ಮನ್ಯಾಗ ಊಟಕ್ಕೆ ಏನು ಕಮ್ಮಿ ಇಲ್ಲ, ಎಲ್ಲ ನಾಷ್ಟ ಕಮ್ಮಿ ಇಲ್ಲ, ಊಟ ಕಮ್ಮಿ ಇಲ್ಲ. ಮಾಡಕ್ಕೆ ಖಾಯಂ ಅಡುಗೆ ಮನ್ಯಾಗ ನಿಂತ್ಕೊಂಡು ಅಡುಗೆದು ಇವೆಲ್ಲ ವ್ಯವಸ್ಥೆ ಮಾಡಿ ನಾವು ಮಾಡತ್ತೇವೆ. ನನಗೆ ಗೊತ್ತದ, ಅದಕ್ಕೆ ಒಂದು ತುತ್ತು ಕಮ್ಮಿ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಇದು ಮಾಡ್ಕೋತಾರೆ. ಮತ್ತು ಊಟ ಮಾಡ್ಕೊಂಡು ಫ್ರೈ ಹಿಂಗಾಗೈತೆ ನೋಡಿ. ಎಲ್ಲರೂ ನಾವೀಗೆಲ್ಲ ವಿಡಿಯೋ ತೋರ್ಸತ್ತೀವಲ್ಲ, ಅವ್ರು ಏನತ್ತಾರ ನಮ್ಗೆ ಎಲ್ಲ ಏನೇನು ಮಾಡ್ತಿರಲ್ಲ ನಮಗೂ ರೆಸಿಪಿ ಬಿಡ್ರಿ ಅನ್ನತ್ತಾರ. ಯಾಕಂದ್ರೆ ಹಾಂ ಅದೆಲ್ಲ ಒಂದೊಂದು ಬಿಡಕ್ಕೆ ಬರ್ತೈತಿ, ತಿನ್ರಿ ನೀವು. ಫ್ರಾನ್ಸ್ ಅದು ಬಿಟ್ಟೈತೇನು ನೋಡೋಣ ತಗೋ, ಆಮೇಲೆ ಹೇಳಕ್ಕೆ ಬರ್ತೈತೆ ಅವ್ರಿಗೆ. ನೋಡ್ರಿ ಅದ್ರ ಮತ್ತೆ ಇದನ್ನು ತಗೋ, ಜಿಂಗಿ ಅದಾವಿಲ್ಲಿ ಜಾಸ್ತಿ ಜಿಂಗಿನ ಜಿಂಗಿದಾಗ ಗ್ರೇವಿ ಮಾಡ್ದು ಸಾರು ಮಾಡೈತಿ. ಈಗ ಸ್ವಲ್ಪ ರಸ ಬೇಕಾ ಅದಕ್ಕೆ, ಅಜ್ಜಿ ಕಲ್ಸ್ಕೊಂಡು ತಿನ್ನತ್ತಾರ. ಚಲೋ ಆತದ, ಬಾಯಿನೂ ಅಷ್ಟು ರುಚಿ ಆಗ್ತೈತಿ. ಮತ್ತು ಏಡಿ ಸಾರು ಥರನೂ ಇದೆ. ಏನದ ಸೊಪ್ಪಂದು ಅದಾವ. ತಿನ್ ಮತ್ತು ಅದಾವಲ್ಲಿ ಶಾಂಭವಿಗೆ ಸ್ವಲ್ಪ. ಹಾಂ ಲಿಂಬೆನೈತೆ ನೋಡಿ, ತೊಗೊಂಬರ್ಲಿ ನೋಡಿ. ಯಜಮಾನ್ರಿ ಇದು ಕೆಲಸ ತೆಗೆದ್ರು ಮತ್ತು ಇರುವೆ ಆಗ್ಯಾವ ಇಲ್ಲಿ ಭಾಳಷ್ಟು. ಮತ್ತು ನಮ್ಮ ಅತ್ತೆಗೆ ಇಲ್ಲಿ ಚಾಯ್ ಕೊಡ್ತಾ ಇದ್ದೀವಿ. ಅದೇ ರೆಡಿ ಆಗ್ಯಾರ, ಈಗ ಒಂದು ಶಾರ್ಟ್ಸ್ ಮಾಡೋರಂತ. ಅದಕ್ಕೆ ಈಗ ಪಪ್ಪಾಗ ಚಾಯ್ ಕೊಡೋಣಂತ. ನೀವು ಅನ್ನಕ್ಕೆ ಹೋಗ್ಬೇಡ್ರಿ, ಅತ್ತೆಯವ್ರ ಕರಿ ಚಾ, ಪಪ್ಪಾಗ ಬಿಳಿ ಚಾ ಅಂತ. ಚಾಯ್ ಏನು ಹೇಳ್ತಾರ ಅತ್ತೆ? ಅದೇ ಹೇಳ್ತಾರೋ. ಚಾ ಕುಡಿತೀರ ಪಪ್ಪ? ಬಿಸ್ಕಿಟ್ ಕೊಡ್ಲಿ ನಿಮ್ಗೆ? ಈ ಕಡೆ ಕಿಟಕಿಯಾಗ ಬರಬೇಕು, ಕರೆಯತ್ತಾರ ನಿಮ್ಗೆ ಅತ್ತೆ ಅಲ್ಲಿ. ಕರಳ ಈ ಕಡೆ ಎದ್ದು ಬಂದ್ರೆ ಪಪ್ಪ ಎಲ್ಲಿ ಪಾಪ ಚಾ ಕೊಡ್ತಾಳು ಅಂತ ಹೇಳಿ. ಮತ್ತು ಮಗಳ ಕೆಲಸ ಮಾಡೋದು ಯಾವ ತಂದೆಗೂ ನೋಡೋಕ್ಕಾಗಲ್ಲ, ಅದ ಭಾಳ ಬೇಜಾರಾಗ್ತದೆ. ಅದಕ್ಕೆ ಅಷ್ಟು ಪ್ರೀತಿನೇ ಇರ್ತಾರೆ ಅವ್ರ ಮಗಳ ಮೇಲೆ. ಏನು ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅನಿವಾರ್ಯ ಇರ್ತದೆ. ಅಷ್ಟೊಂದು ಕೆಲಸಗಳು ಮನೆಯೊಳಗೆ ಇರ್ತಾವೆ. ಕೆಲಸ ಅಂತೆಲ್ಲ ಮಾಡೋಕೆ ಬೇಕು ಮನೆ ಸಲುವಾಗಿ. ಅದು ನೋಡೇ ತ್ರಾಸ ಆಗ್ತೈತೆ ಅವ್ರಿಗೆ. ನಾವು ಕೆಲಸ ಮಾಡೋದು ಹೆಣ್ಮಕ್ಳು, ಏನು ಮಾಡೋಕ್ಕಾಗಲ್ಲ. ಇರಲಿ, ಯಾಕಂದ್ರೆ ಎಲ್ಲ ತಂದೆಯದ ಇದನ್ನೈತಿ. ಇಷ್ಟೆಲ್ಲ ಇದ್ರೂ ಸಹಿತ ಜೀವನ ಜಂಜಾಟ ಅವರು ಎಲ್ಲ ದಾಟ್ಕೊಂಡು ಬಂದಿರ್ತಾರೆ. ಆದರೂ ನಾವು ಹೆಣ್ಮಕ್ಳು ಮಾಡೋದು ಅವ್ರಿಗೆ ತ್ರಾಸ ಆಗ್ತದೆ, ಬೇಡ ಮಾಡೋದ ಅಂತ ಹಿಂಗೆ ಅಂತಿರ್ತಾರೆ. ಖರೆ ಅದು ಕರಳ ಸಂಬಂಧನ ಹಂಗಿರ್ತದೆ, ಏನು ಮಾಡೋಕ್ಕಾಗಲ್ಲ. ಇರೋದ್ರ ಅದೇ ಪ್ರೀತಿ ಅದ ಇದನ್ನ ಇರ್ತದೆ. ಮತ್ತು ಎಷ್ಟು ದಿನ ಇರೋದಾರ ನಮ್ಮ ಕಡೆ, ಮತ್ತು ಸ್ವಲ್ಪ ದಿನ ಆದ್ಮೇಲೆ ಹೋಗೋರು. ಹಾಂ ಅದೆಲ್ಲ ಚಾ ಬಿತ್ತು ನೋಡಿ, ಒರೆಸ್ಕೊಳ್ಳಿ. ಇಲ್ಲಿ ನೋಡಿ, ಅದೇ ಇರ್ವಿ ಆಗ್ತಾವ. ನೀವು ಊಟ ಮಾಡಲ್ಲ ಈಗ? ಫಿಶ್ ಆದ್ರೂ ಟೇಸ್ಟ್ ಮಾಡುವ. ಅಪ್ಪ ಹೊಸ ಫಿಶ್ ತಂದಾರ, ಏನೋ ಚಿಮ್ನಿಯಾ ಅಂತ ಏನೋ ಇದನ್ನ ಫಿಶಸ್. ಚಂಕ ಬಾ ಚಂಕ ಫಿಶ್ ನೀವು ತಿಂದಿದ್ದೀರಾ ಅಭಿಮಾನಿಗಳೇ? ಇಬ್ರು ಊಟಕ್ಕೆ ಕೂತಾರ, ಇಬ್ರು ಹಿರಿ ಜೀವಾಗಳು ಹೋಗಿ. ಯಾಕಂದ್ರೆ ಅವ್ರ ಟೈಮಿಂಗ್ ಇರ್ತಾವ, ಟೈಮಿಂಗ್ ಊಟಕ್ಕೆ ಕೊಡ್ತಾರ. ಅವ್ರ 20 ಆಗೈತಿ, ಅವ್ರ ಗಡ್ಬಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ ನಮ್ದು ಕೆಲಸಗಳು ನಿಮ್ಗೆ ಗೊತ್ತಾದಾವ, ನಾವು ಏನೇನು ಮಾಡ್ಕೊತಿರ್ತೇವೆ ಅಂತ ಹೇಳಿ. ಇಬ್ರು ಗಂಡ ಹೆಂಡತಿ ಜೋಡಿಯಾಗಿ ನಮ್ದು ಕೆಲಸಗಳನ್ನ ಬೇರೆ ಇರ್ತಾವ. ಅವ್ರ ಪಾಪ ಜೀವನನ ಬೇರೆ ಐತಿ, ಏನು ಮಾಡೋಕ್ಕಾಗಲ್ಲ. ಇರೋದ್ರೋಗನ ಪಾಪ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರ ವಯಸ್ಸಾಗಿದ್ದವ್ರ, ನಾವು ಈಗಿನ ಇವ್ರು ನಾವು. ಅದಕ್ಕೆ ಭಾಳ ಫರ್ಕ್ ಐತೆ ಅವರಿಗೆ ನಮ್ಗೆ. ಮನೆಗಡೆ 10 ಪ್ಲೇಟ್ ತಯಾರಾಗೈತಿ. ಅವರಿಗೆ ಮೀನದ ಮುಂಡಿ ಅಂತಂದ್ರೆ ಭಾಳ ಇಷ್ಟ. ಅತ್ತೆ ಜೇವಾತ ಅದು ಮನೆಗಡೆ ಮೀನ ಅಂತೂ ಭಾಳ ಟೇಸ್ಟ್ ಇದ್ದು. ಎಲ್ಲರದು ಹೊಟ್ಟು ಮೋಟ ಆಯಿತು. ಯಜಮಾನ್ರಿ ಊಟ ಮಾಡತ್ತಾರೆ. ಪಪ್ಪಾನು ಮೀನಾ ತಿಂದ್ರೆ ಖುಷಿ ಆಯ್ತು ನನಗೂ. ಅವ್ರಿಗೆ ಮೀನಾ ಅಂದ್ರೆ ಭಾಳ ಇಷ್ಟ ಪಪ್ಪಾಗೂ. ಮತ್ತು ಅಜ್ಜಿನೂ ಊಟ ಅದು ಮಾಡ್ಕೊಂಡು ಮೀನಾದು ತಿಂತಾರೆ. ಅವರು ಈ ವಯಸ್ಸೊಳಗೂ ಮೀನಾ ಅಂತದೆಲ್ಲ ತಿಂದು ಎಲ್ಲ ಇದು ಮಾಡ್ಕೊಂಡು ಅದೊಂದು ನಮಗೆ ಭಾಳ ಖುಷಿ ಐತೆ. ಅವ್ರು ನಾನ್ ವೆಜ್ ಎಲ್ಲ ತಿಂತಾರೆ ನೋಡಿ. ಇಷ್ಟು ವಯಸ್ಸಾದರೂ ಸಹಿತ ನಾನ್ ವೆಜ್ ಬಿಟ್ಟಿಲ್ಲ ಅವ್ರು, ಇನ್ನೂ ಆದರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಖುಷಿ ಆಯ್ತು ನನಗೂ. ಮತ್ತೀಗ ಅವ್ರಿಗೂ ಔಷಧಿ ಹಾಕೋದು ಕೆಲಸ 10 ಗಂಟೆ ಆಗ ಬಂದೈತಿ. ಈಗ ನಾನು ಅಷ್ಟು ಊಟ ಮುಗಿಸ್ತೀನಿ ಪಟಾಪಟ. ನಾ ಇಡ್ಲಿ ಮತ್ತು ಸಾರು ತೊಗೊಂಡೇನು ನಿಮಗೆ. ಮತ್ತು ಇವರು ಮಲ್ಕೊಂಡಾರ ಇಲ್ಲಿ. ನಮ್ಮ ಪಪ್ಪ ಅಲ್ಲಿ ಹೊರಗಡೆ ಮಲ್ಕೊಂಡಿದ್ದಾರೆ.
ಟೈಮ್ 10:30 ಆಗೈತಿ. ನನಗೂ ವಿಡಿಯೋ ಎಡಿಟಿಂಗ್ ಮಾಡೋದೈತಿ. ಈಗ ರಾತ್ರಿ 10:30 ಆಗೈತಿ. ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಭಾಳಷ್ಟು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ. ಭಾಳ ಖುಷಿ ಆಗ್ತಾಯಿದೆ ನನಗೆ. ಆಮೇಲೆ ಇವತ್ತಂತೂ ನಿಮಗೆ ಗೊತ್ತದ ಫಿಶ್ ಸಾರು, ಫಿಶ್ ಫ್ರೈ ಇಷ್ಟಪಟ್ಟು ನಮ್ಮ ಪಪ್ಪ ನಮ್ಮ ಅತ್ತೆಯವರು ಎಲ್ಲರೂ ಹೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು. ಆಮೇಲೆ ಮಧ್ಯಾಹ್ನ ಜಿಂಗಿ ಫ್ರಾನ್ಸ್ ಮಾಡಿದ್ವಿ, ಅದು ಇಷ್ಟಪಟ್ಟು ತಿಂದರು. ಬೆಳಿಗ್ಗೆ ಇಡ್ಲಿ ದೋಸೆ, ಸಮೂನ್ ಫ್ರೆಂಡ್ ಎಲ್ಲರೂ ಬಂದಿದ್ದರು. ಈ ಲಾಗ್ಗಳಿಗೆಲ್ಲ ಐತಿ ನೋಡೋಕೆ ಸಿಗ್ತದೆ. ನಿಮ್ಗೆ ಇಷ್ಟ ಆಗ್ತದೆ, ಅದಕ್ಕೆ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಎಷ್ಟು ಆಗ್ತದೆ ನನ್ನ ಕೈಯಿಂದ ಪ್ರಯತ್ನ ಮಾಡಿ ನಿಮ್ಮ ವಿಡಿಯೋಗಳು ಮಾಡ್ತಾಯಿದ್ದೀನಿ. ನಿಮ್ಮ ಮನಸ್ಸಿಗೆ ಬೇಜಾರಾಗೋದು ಇದ್ರೊಳಗೆ ಏನಾದರೂ ಇತ್ತಂದ್ರೂ ಯಾರೂ ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಮಾಡಿಬಿಡ್ತಾ ಇದ್ದೀವಿ. ಮತ್ತು ನಮಗೆ ಸರಿ ಅನಿಸಿದ್ದು ನಿಮಗೆ ಸರಿ ಅನಿಸ್ಬೇಕಂತ ಏನಿಲ್ಲ. ಯಾಕಂದರೆ ನಮಗೆ ಅದು ಖುಷಿ ಇದೆಯಲ್ಲ ನಾವು ಮಾಡ್ತಾಯಿದ್ದೀವಿ. ಮತ್ತು ನಿಮ್ಗೆ ಇಷ್ಟನೂ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.